ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈರುಳ್ಳಿ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ, ಚಿಲ್ಲಿ ಪೌಡ್ರು. ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿನ ನೀಟಾಗಿ ಕೈಯಲ್ಲೇ ಕಿವುಚಿ ಕಲಿಸ್ಕೊಬೇಕು. ಕಲಸಿ ಒಂದು ಅರ್ಧ ಗಂಟೆ ಸೈಡ್ಗಿಟ್ಟು ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಅದನ್ನು ಕಲಿಸ್ಕೊಬೇಕು. ಕಲಸಾದ್ಮೇಲೆ ಒಂದು 2-3 ಸ್ಪೂನು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಗೋಬಿ. ಹಂಗಾಗಿ 3 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಯಾಕೆಂದರೆ ಸ್ವಲ್ಪ ಇದು ನೀರೆಲ್ಲ ಹಾಕೋಂಗಿಲ್ಲ, ಹಂಗೆ ಮಿಕ್ಸ್ ಆಗಬೇಕಿದು. ಹಂಗಾಗಿ ಹಂಗೆ ಮಿಕ್ಸ್ ಮಾಡ್ಕೊಬೇಕು. ಉಂಡೆ ಬರೋ ರೀತಿ ಮಿಕ್ಸ್ ಮಾಡ್ಕೊಬೇಕು, ಯಾಕೆಂದರೆ ವಾಟ್ರ್ ಹಾಕೋಂಗಿಲ್ವಲ್ಲ. ಹಂಗಾಗಿ ನೀಟಾಗಿ ಉಂಡೆ ಬರೋ ಥರ ನೀಟಾಗಿ ಕಲಸಿಟ್ಕೊಬೇಕು. ಸೈಡಿಗೆ ಕಲಸಿಟ್ಕೊಂಡು ನೀಟಾಗಿ ಉಂಡೆ ಮಾಡ್ಕೊಬೇಕು. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಬನ್ನಿ ನೋಡಿ, ಈ ಥರ ಉಂಡೆ ಮಾಡ್ಕೊತಾ ಇದ್ದೀನಿ. ನೀರೇನು ಸೋಕ್ಸೋಂಗಿಲ್ಲ, ಕೈಗೆ ಒಂಚೂರು ನೀರು ಹತ್ಕೊಂಡು ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಬೇಕು. ನಾವು ಗೋಬಿ ಯಾವ ಸೈಜ್ ಮಾಡ್ಕೋತೀವಿ ಆ ಸೈಜ್ ಉಂಡೆ ಮಾಡ್ಕೊಬೇಕು. ಯಾಕೆಂದರೆ ನೀರು ಹಾಕೋಗಿಲ್ಲ, ಸ್ವಲ್ಪ ಕೈಗೆ ಅಂಟುತ್ತೆ ಅಂತ ಒಂದು ಚೂರು ಕೈಗೆ ನೀರು ಹತ್ಕೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ. ಈಗೆಲ್ಲನೂ ಇದೇ ರೀತಿ ಉಂಡೆ ಮಾಡ್ಕೊಳ್ಳೋಣ. ಫುಲ್ ಎಲ್ಲನೂ ಇದೇ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ ಉಂಡೆ ಮಾಡಿದ್ದೆಲ್ಲನೂ. ನೋಡಿ, ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಆಲ್ರೆಡಿ ಕಾಯ್ದಿತ್ತು, ಹಾಗಾಗಿ ಈಗ ಫುಲ್ ಎಣ್ಣೆಗೆ ಹಾಕಿ ಒಂದು ಕಡೆ ಆಗಿದ್ದೆ, ಈಗ ಒಂದು ಕಡೆ ಮುಗ್ಸ್ಕೊತಾ ಇದ್ದೀನಿ. ಒಂದು ಕಡೆ ಬೆಂದಿದೆ ಅಂತ ಗೊತ್ತಾಗುತ್ತೆ. ಹಾಕಿದ ತಕ್ಷಣ ಸೌಟ್ ಹಾಕಕ್ಕೆ ಹೋಗಬೇಡಿ, ಜಾಲರಿ ಹಾಕಬೇಡಿ. ಯಾಕೆ ಅಂದರೆ ಅದು ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ. ಹಾಕಿ ಒಂದು 2 ನಿಮಿಷ ಆದಮೇಲೆ ಈ ಥರ ತಿರುಗಿಸ್ಕೊಳ್ಳಿ ಇನ್ನೊಂದು ಕಡೆ, ಅವಾಗ ಸರಿಯಾಗುತ್ತೆ. ಈಗೆಲ್ಲ ಉಂಡೆ ರೆಡಿಯಾಗಿದೆ. ಈಗ ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ತಿರುಗಿಸ್ಕೊಂಡಿದ್ನಲ್ಲ, ಈಗ ಎಲ್ಲನೂ ಕರೆಕ್ಟಾಗಿ ಆಗಿದೆ. ನೋಡಿ, ಈ ಕಲರ್ ಬರಬೇಕು. ನಮಗೆ ಗೊತ್ತಾಗ್ಬಿಡುತ್ತೆ ಬೆಂದಿದೆ ಇಲ್ವೋ ಅಂತ. ಬೋಂಡ ಥರ ಆಗುತ್ತೆ, ಎಲ್ಲ ಬೋಂಡ ಕಲರ್ ಬರಬೇಕು. ಈಗ ಇದನ್ನೆಲ್ಲ ಎತ್ಕೊತೀನಿ. ನೋಡಿ, ಆಗಿದೆ ಇದು. ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಸ್ಕಿಪ್ ಮಾಡಿ ವೀಡಿಯೋ ನೋಡಬೇಡಿ. ನಿಮಗೆ ಯಾರಿಗಾದ್ರೂ ಗೋಬಿ ತುಂಬ ಇಷ್ಟ ಅಂದರೆ ಪಕ್ಕ ಔಟ್ಸೈಡ್ ಗೋಬಿ ಮರ್ತೋಗ್ಬಿಡ್ತೀರಾ. ಈ ಗೋಬಿಲಿ ಯಾವಾಗಲೂ ಮಾಡ್ಕೊಂಡು ತಿಂತೀರಾ ನೀವು. ಒಮ್ಮೆ ಟ್ರೈ ಮಾಡಿ. ಈಗೆಲ್ಲ ಎತ್ಕೊಂಡು ಮತ್ತೇನು ಮಿಕ್ಕಿದ್ದು ಅದೇ ರೀತಿ ಹಾಕ್ಕೊಬೇಕು. ಈಗೆಲ್ಲ ಅದೇ ರೀತಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಬಾಣಲಿ ಇಟ್ಕೊಂಡಿದ್ದೀನಿ. ಅದೇ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಾಡಿಸ್ಕೊಬೇಕು ಬೆಳ್ಳುಳ್ಳಿ ಎಣ್ಣೆನೇ, ಏಕೆಂದರೆ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ. ಈಗ ನೀಟಾಗಿ ಬಾಡಿಸ್ಕೊಂಡು ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಏನು ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಅದನ್ನು ಬಾಡಿಸ್ಕೊತಾ ಇದ್ದೀನಿ. ನೀಟಾಗಿ ಬಾಡಿಸ್ಕೊಬೇಕು, ಯಾಕೆಂದರೆ ಗೋಬಿಲಿ ಹಸಿ ವಾಸನೆ ಬರಬಾರ್ದು ಅಂತ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಈಗ ಆಗಿದ್ದೆ. ಇವಾಗ ಸಾಸ್ಗಳೆಲ್ಲ ಹಾಕೋಣ ಬನ್ನಿ. ಮೊದಲಿಗೆ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಗ್ರೀನ್ ಚಿಲ್ಲಿ ಸಾಸ್ 1 ಸ್ಪೂನು. ಮತ್ತು ಟೊಮೊಟೊ ಕೆಚಪ್ಪು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸಾಸು ಇಲ್ಲ ಟೊಮೊಟೊ ಕೆಚಪ್ಪು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ ಇಷ್ಟನ್ನು ಹಾಕಿದ್ದೆ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಬೇಕೆಂದರೆ ಸ್ವಲ್ಪ ಸಾಸ್ ಎಲ್ಲ ಹಾಕಿದ್ದೀವಲ್ಲ, ತಳ ಹಿಡಿಯುತ್ತೆ. ಹಾಗಾಗಿ ನೀಟಾಗಿ ಸ್ವಲ್ಪ ಕಡಿಮೆ ಉರಿ ಕಟ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಮಿಕ್ಸ್ ಆಗಿದ್ದೆ. 1 ಸ್ಪೂನ್ ಕಾರ್ನ್ಫ್ಲೋರ್ನ ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರು ಸ್ವಲ್ಪ ಗಟ್ಟಿ ಬರುತ್ತೆ, ಹಾಗಾಗಿ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕ್ರೀಮಿಶ್ ಟೆಕ್ಸ್ಚರ್ ಬರುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ತೇನೆ ಅದು ಗಟ್ಟಿ ಆಗಿಬಿಡುತ್ತೆ. ಅದು ಗೊತ್ತಾಗ್ಬಿಡುತ್ತೆ ನಿಮಗೆ ಗಟ್ಟಿ ಆಗ್ತಾಯಿದೆ ಇಲ್ಲೋ ಅಂತ. ಫ್ರೈ ಮಾಡ್ತಾನೆ ಗಟ್ಟಿ ಆಗುತ್ತೆ, ತಳ ಹಿಡಿಯುತ್ತೆ. ಹಾಗಾಗಿ ನೀಟಾಗಿ ಸ್ವಲ್ಪ ಕೈ ಬಿಡದೆ ತಿರುಗಿಸ್ಕೊಬೇಕು.
ಕೈ ಬಿಡದೆ ತಿರುಗಿಸ್ಕೊಂಡ್ರೆ ತಳ ಏನು ಹಿಡಿಯಲ್ಲ. ನೋಡಿ ನಾನು ಕೈ ಬಿಡದೆ ತಿರುಗಿಸ್ಕೊತಾ ಇದ್ದೀನಿ. ಈಗ ಇದಾಗಿದೆ. ನಾವು ಆಲ್ರೆಡಿ ಮಾಡ್ಕೊಂಡಿದ್ವಲ್ಲ ಈರುಳ್ಳಿಯಿಂದ ಗೋಬಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಗೋಬಿ. ನೋಡಿ, ನೀವು ಔಟ್ಸೈಡಲ್ಲಿ ಆ ಥರ ಜಂಕ್ ಫುಡ್ಡೆಲ್ಲ ತಿನ್ನೋ ಬದಲು ಮನೆಯಲ್ಲೇ ಈರುಳ್ಳಿ ಗೋಬಿ ಮಾಡ್ಕೊಬೋದು. ಸೇಮ್ ಗೋಬಿ ಟೇಸ್ಟೇ ಬರುತ್ತೆ. ಹೊರಗಡೆ ತೊಗೊಂಬರ್ತೀವಲ್ಲ ಅದೇ ಥರ ಟೇಸ್ಟೇ ಬರುತ್ತೆ. ಆ ಥರ ಈ ಥರ ಅಂತ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಾಗಿದೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾರ್ಯಾರಿಗೆ ಗೋಬಿ ಅಂದರೆ ಪ್ರಾಣ ಅವರು ಈ ಥರ ಮಾಡ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.